ಸರ್, ಈಗ ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬಂತು ಈ ಫಿಲ್ಮ್ ಲ್ಯಾಂಡಿಗೆ ಬರಬೇಕು ಅಂತ? ಮುಂಚೆಯಿಂದನೂ ಅಂದರೆ ಚೈಲ್ಡ್ಹುಡ್ಡಿಂದ ಮೂವೀಸ್ ಅಂದರೆ ಇಷ್ಟ, ಫಿಲ್ಮ್ ಲ್ಯಾಂಡಿಗೆ ಬರ್ಬೇಕಂತ ಇಷ್ಟ ಇರಲಿಲ್ಲ. ಸೊ ನಮಗೆ ಚೈಲ್ಡ್ಹುಡ್ಡಲ್ಲಿ ಹೆಂಗೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಅದು ವಿಷ್ಣು ಸರ್, ಅಂಬರೀಷ್ ಸರ್, ಪ್ರಭಾಕರ್ ಸರ್ ಆ ಏರ. ಈಗ ರಾಜ್ಕುಮಾರ್ ಸರ್ ಅದೆಲ್ಲ ಹೆಂಗೆ ಅಂದರೆ ನಮ್ಮ ಫಾದರ್ ಎಲ್ಲ ಇರ್ತಿದ್ರಲ್ಲ, ಅವರಿಗೆ ಅವ್ರ ಫೇವ್ರೇಟು. ನಮ್ಮ ಟೈಮಲ್ಲಿ ಹೆಂಗೆ ಅಂದರೆ ಇವ್ರು ನಮ್ಮ ಫೇವ್ರೇಟು. ಏನು ಕರಿತಿದ್ವಿ ಅಂದರೆ ಇವ್ರು ನಮ್ಮ ಗುರು, ಅವ್ರು ನಿಮ್ಮ ಗುರು ಆದರೆ ಇವ್ರು ನಮ್ಮ ಗುರು ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಅವ್ರ ಮೂವಿಗಳಂದ್ರೆ ನಾವು ಅವ್ರಿಗೆ ಪರ್ಟಿಕ್ಯುಲರ್ ಫ್ಯಾನ್ ಅಂತ ಕರಿ. ಈಗ ಹೆಂಗೆ ಅಂತಾರೆ ಅಂದರೆ ಅದು ಫ್ಯಾನ್ ಅಂತ ಕರೀತಾರೆ. ಅವಾಗ ಇವ್ರು ನಮ್ಮ ಗುರು ಅಂತ ಹೇಳ್ಬಿಟ್ಟು ಪೋಸ್ಟ್ ಹಾಕೊಳ್ಳೋದು ಅದೆಲ್ಲ ಇರ್ತಾ ಇತ್ತು. ಸೊ ಅವಾಗ ಟಿವಿಗಳೆಲ್ಲ ಇರಲಿಲ್ಲ, ಸೊ ಊರಲ್ಲಿ ಟಿವಿಗಳೆಲ್ಲ ಇರ್ತಾ ಇರಲಿಲ್ಲ. ಸೊ ಅವಾಗ ಏನು ಮಾಡ್ತಿದ್ವಿ ನಾವು, ಒಂದು ಟೆಂಟಿಗೆ ಒನ್ಸ್ ಇನ್ 6 months ಎಲ್ಲ ಮೂವಿ ಹೋಗೋದು ಅದೆಲ್ಲ ಇರ್ತಾ ಇತ್ತು. ಬಂದು ಮೂವಿನ ನರೇಷನ್ನು ಮಾಡ್ತಾಯಿದ್ರು. ಯಾರು ನೋಡ್ಕೊಂಬರ್ತಾರೆ ಅವರು ಸ್ಟೋರಿ ಹೇಳೋದು, ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಕೂತ್ಕೊಂಡು ಸ್ಟೋರಿ ಎಲ್ಲ ಚೆನ್ನಾಗಿ ಹೇಳೋರು. ಅದನ್ನು ನಾವು ಯೂಸ್ ಟು ಎಂಜಾಯ್ ದಟ್, ಅನುಭವಿಸ್ತಿದ್ವಿ. ಹೆಂಗೆಂದ್ರೆ ಅವ್ರ ಸ್ಟೋರಿ ಹೇಳುವಾಗ ನಾವೇ ಅದು ಹೀರೋ. ಸೊ ಆ ಥರ ಇರ್ತಾ ಇತ್ತು. ಹೌದು. ಸೊ ಅದಂಗೆ ಅವಾಗ ಟಿವಿಗಳಿರಲಿಲ್ಲ, ಊರಲ್ಲಿ ಒಂದು ಇರ್ತಾ ಇತ್ತು. ಸೊ ಎಂಜಾಯ್ಮೆಂಟ್ ಏನಂದರೆ ಯಾರು ಬಂದು ಏನು ಹೇಳ್ತಾರೆ ಸ್ಟೋರಿನ ಅದನ್ನು ನಾವು ಎಂಜಾಯ್ ಮಾಡೋದು, ಅದನ್ನು ನಾವು ಆಗೋದು, ಆ ಥರ ಇರ್ತಾ ಇತ್ತು. ಸೊ ಅದು ಹಾಗೇನೆ ಕಂಟಿನ್ಯೂ ಆಗ್ತಿತ್ತು. ಸೊ ಮೂವೀಸ್ ನೋಡೋದು ಕೂಡ ಜಾಸ್ತಿ ಆಯಿತು ಡೇ ಬೈ ಡೇ. ಐ ಥಿಂಕ್ ತುಂಬ ಇಷ್ಟ ಇರೋದ್ರಿಂದ ನಾನು ನೋಡೋಕ್ಕೂ ಶುರು ಮಾಡ್ತಾಯಿದ್ದೆ. ಬಟ್ ಆಲ್ವೇಸ್ ಸ್ಯಾಡ್ ಅ ಥಾಟ್, ಏನಾಗುತ್ತೆ ಅಂದರೆ ನಾವು ಯಾವಾಗಲೂ ಏನು ಮಾಡ್ತೀವಿ, ಏನು ತುಂಬ ಇಷ್ಟಪಡ್ತೀವಿ ಅದನ್ನೇ ನಾವು ಮಾಡೋದು. ಸೊ ಹಾಗೆ ನನಗೆ ತುಂಬ ಇಷ್ಟ ಆಗಿದ್ದು ಮೂವೀಸು. ಸೊ ನನಗೆ ವರ್ಕೆಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಮಾಡುವಾಗ ಡೆಫಿನೆಟ್ಲಿ ಏನಾದರೂ ನಾನು ಮಾಡಬೇಕಂತ ಡಿಸೈಡ್ ಮಾಡಿದ್ದು ಎಸ್, ನನಗೆ ಮೂವಿನೇ ತುಂಬ ಇಷ್ಟ, ನಾನು ಐ ವಿಲ್ ಗೋ ಗೆಟ್ ಇನ್ ಟು ದ ಸೇಮ್ ಲೈನ್ ಅಂತ ಆಯಿತು. ಸೊ ಹಾಗಾಗಿ ನಾನು ಮೂವಿಗೆ ಬಂದಿದ್ದೆ. ಸೊ ಎಸ್ ಸರ್, ಇನ್ನು ಈಗ ಈ ಒಂದು ಸಿನಿಮಾ ಅಂದರೆ ಕಾಡಲ್ಲಿ ಶೂಟಿಂಗ್ ಮಾಡಿರುವಂಥ ಸಿನಿಮಾ. ಸೊ ಅಲ್ಲಿ ಕಾಡಲ್ಲಿ ಚಿತ್ರೀಕರಣ ಮಾಡಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಇತ್ತು, ಹಾಗೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ, ಹೇಗೆ? ನಾವು ಕುದುರೆಮುಖ, ರಾಣಿಜೇರಿ, ಮೈದಾಡಿಗುಡ್ಡ, ಮತ್ತು ಚಿಕ್ಕಮಗಳೂರು, ಚನ್ನಪಟ್ಟಣ, ಬೆಂಗಳೂರು ಒಂದಷ್ಟು ಎಪಿಸೋಡ್ ಶೂಟ್ ಮಾಡಿದ್ದೀವಿ. ಸೊ ನಮಗೆ ಕಾಡಲ್ಲಿ ಒಂದಷ್ಟು ಪೋರ್ಷನ್ ಶೂಟ್ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಎಕ್ವಿಪ್ಮೆಂಟ್ಸ್ನ ತೊಗೊಂಡೋಗೋದು ಚಾಲೆಂಜಿಂಗ್ ಆಗಿತ್ತು. ಸೊ ಕೆಲವೊಂದು ಸೀನೆಲ್ಲ ಬೆಟ್ಟದ ಮೇಲೆಲ್ಲ, ತುದಿ ಮೇಲೆಲ್ಲ ಟ್ರಾವೆಲ್ ಮಾಡಿ ಶೂಟ್ ಮಾಡಿದ್ದೀವಿ. ಅವು ಸ್ವಲ್ಪ ನಮಗೆ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಎಲ್ಲ ಟ್ರಾವೆಲ್ ಮಾಡಬೇಕಾಯ್ತು ಮೇಲೆ. ಸೊ ನಾವು ಒಂದಷ್ಟು ಕೆಲವರು ಏನೇನು ಕೋರ್ ಟೀಮ್ ಇತ್ತು ಅಲ್ಲಿ ಹೋಗೋರು, ಸೊ ಎಲ್ಲ ಒಂದೊಂದು ಕ್ಯಾರಿ ಮಾಡ್ಕೊಂಡು ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದು ಇದೆ. ಸೊ ಆ ಪೋರ್ಷನ್ಸ್ ತೆಗಿಬೇಕಾದ್ರೆ ನಮ್ಗೆ ಇನ್ನೊಂದು ಚಾಲೆಂಜ್ ಏನಂದರೆ ಹೀರೋ ಸರ್ದು 2 ಫಿಂಗರ್ದು ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು. ಸೊ ಅದೊಂದು ಚಾಲೆಂಜಿಂಗ್. ಮತ್ತು ಓಡೋ ಶಾರ್ಟ್ಸ್ ಅದೆಲ್ಲ ಬೆಟ್ಟದ ತುದಿ ಮೇಲೆಲ್ಲ ರನ್ನಿಂಗ್ ಶಾರ್ಟ್ಸ್, ಅದು ಇನ್ನೊಂದು ಚಾಲೆಂಜಿಂಗ್ ನಮಗೆ. ಅದ ಒಂದ್ಸತಿ ಕಲ್ಲೇನೋ ಹೊಕ್ಕೋಗ್ಬಿಡ್ತು ಅಲ್ಲಿ ಓಡಬೇಕಾದ್ರೆ, ಅದು ಅದಾಗಿ ನಮಗೆ ಫಾರೆಸ್ಟ್ಗಿಂತ ನಾವೇ ಒಂದು 4.5 ಎಕರೆನಲ್ಲಿ ಜೋಳ ಬೆಳೆಸಿದ್ವಿ, ನಮ್ಗೆ ಹೇಗೆ ಬೇಕೋ ಆ ಥರ ಸೆಟ್ ಹಾಕಲಿಕ್ಕೆ. ಸೊ ಅದು ತುಂಬ ಡಿಫಿಕಲ್ಟ್ ಆಗಿತ್ತು ಇನ್ನು ಮೇಕಿಂಗ್ ವೈಸ್ ಎಲ್ಲ ಆಗಲಿ ಎಲ್ಲ ಆಗಿ. ಯಾಕೆಂದರೆ ಆಲ್ಮೋಸ್ಟ್ ಸಿನಿಮಾದ ಒಂದು 30 to 40% ಪೋರ್ಷನ್ ಅದರಲ್ಲೇ ನಡೆಯುತ್ತೆ. ಸೊ ಹಂಗಾಗಿ ಅಲ್ಲಿ ನಮಗೆ ತುಂಬ ಜಾಸ್ತಿ ಚಾಲೆಂಜಸ್ ಇತ್ತು.